ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಒಂದು ಸ್ಪೆಷಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂತಂದರೆ, ನಾವು ಶಿವಮೊಗ್ಗದಿಂದ ಸಿಗಂದೂರು ಹೋಗ್ತಾ ಇದ್ದೀವಿ. ಸಿಗಂದೂರು ಬ್ರಿಡ್ಜ್ ಆದಾಗಿಂದ ಹೋಗೇ ಇಲ್ಲ. ಸೊ ಇವಾಗ ಹೋಗಬೇಕು. ಹೇಗಿದೆ ಬ್ರಿಡ್ಜು? ಇವಾಗ ಲಾಂಚ್ ಇಲ್ಲ. ಸೊ ನೋಡೋಣ. ನಾವಂತೂ ರೆಡಿಯಾಗಿದ್ದೀವಿ. ಟೈಮ್ ಇವಾಗ ಮಾರ್ನಿಂಗ್ 7 o'clock ಆಗಿದೆ. ಸೊ ಇಲ್ಲಿಂದ ಎಷ್ಟು ಅವರ್ ಆಗುತ್ತೆ ಜರ್ನಿ, ಹೇಗಿತ್ತು, ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ನ ಈ ಒಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಲ್ಲ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ಶಿವಮೊಗ್ಗದಿಂದ ಸಿಗಂದೂರು ಕಡೆ ನಮ್ಮ ಫ್ಯಾಮಿಲಿ ಪ್ರಯಾಣ ಶುರುವಾಯಿತು. ಬೆಳಗಿನ ಜಾವ ವೆದರ್ ಸಕ್ಕತ್ತಾಗಿತ್ತು. ಎರಡೂ ಕಡೆ ಫುಲ್ ಗ್ರೀನ್ರಿ, ಹಾಗೆ ಮಧ್ಯೆ ಮಧ್ಯೆ ಬರ್ತಿದ್ದಂಥ ತುಂತುರು ಮಳೆ ಎಷ್ಟು ಮೆಸ್ಮರೈಸಿಂಗ್ ಆಗಿತ್ತು ಅಂದರೆ, ಯಾವಾಗಲೂ ಬ್ಯಾಂಗ್ಳೂರ್ ಸಿಟಿಲಿ ಫುಲ್ ಟ್ರಾಫಿಕ್ ನೋಡ್ತಿದ್ದಿದ್ದು ನಮಗೆ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮನಸ್ಸಿಗಾಗೋ ಖುಷಿನೇ ಬೇರೆ. ಎಸ್ಪೆಷಲಿ ಇಲ್ಲಿ ತುಂಬ ರೈನ್ ಬರಬೇಕಾದ್ರೆ ಇಲ್ಲಿ ನೀವು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಬಟ್ ಈ ಥರ ರೈನಿ ಸೀಸನ್ ಸ್ಟಾರ್ಟ್ ಆದಾಗ ಲೈಟಾಗಿ ಮಳೆ ಇರಬೇಕಾದ್ರೆ ಹೋದಾಗ ನಿಮ್ಗಾಗತ್ತಲ್ಲ ಖುಷಿ ಸಕ್ಕತ್ತಾಗಿರುತ್ತೆ. ಸೊ ಆನ್ ದ ವೇ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಬೇಕಂತ ನಾವು ಸಾಗರದಲ್ಲಿ ಸ್ಟಾಪ್ ಮಾಡಿದ್ವಿ. ಹೀಗೆ ರ್ಯಾಂಡಮಾಗಿ ಹೋಟೆಲ್ ಹುಡುಕ್ಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದೆ ಸ್ವಾತಿ ವೆಜ್ ಹೋಟೆಲ್. ಒಳಗಡೆ ತುಂಬ ಕ್ರೌಡ್ ಇತ್ತು ನಾವು ಬಂದಾಗ. ಇದನ್ನು ಯಾವುದೇ ರೀತಿ ರೆಕಮೆಂಡೇಷನ್ ಮೇಲೆ ನಾವು ಹೋಗಿರಲಿಲ್ಲ. ಜಸ್ಟ್ ರ್ಯಾಂಡಮಾಗಿ ಕಾರ್ ಸ್ಟಾಪ್ ಮಾಡಿಬಿಟ್ಟು ಹೋಗಿದ್ದು. ಒಳಗಡೆ ಹೋದ್ಮೇಲೆ ಪ್ರೈಸಸ್ ನೋಡಿದಾಗ ತುಂಬ ಶಾಕ್ ಆಯಿತು. ಯಾಕಂದರೆ ಅಷ್ಟು ಬಜೆಟ್ ಫ್ರೆಂಡ್ಲಿ ಹೋಟೆಲು. ನಾವಿಲ್ಲಿ ಅವರ ಸ್ಪೆಷಲ್ ಬನ್ಸು, ಪಲಾವು, ಇಡ್ಲಿ ವಡೆ, ಕೇಸರಿ ಬಾತ್ನ ಟ್ರೈ ಮಾಡಿದ್ವಿ. ಬಿಸಿ ಬಿಸಿ ಸಕ್ಕತ್ತಾಗಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಅವ್ರು ಕೊಟ್ಟಿದ್ದು ಪ್ರೈಸ್ಗೆ ಕ್ವಾಂಟಿಟಿನೂ ಚೆನ್ನಾಗಿತ್ತು. ಬನ್ಸ್ ಮತ್ತು ಪಲಾವ್ ನಮಗೆ ತುಂಬಾ ಇಷ್ಟ ಆಯಿತು. ಕಾಫಿ ಜೊತೆ ನಮ್ಮ ಬ್ರೇಕ್ಫಾಸ್ಟ್ನ ಎಂಡ್ ಮಾಡಿದ್ವಿ. ಸೊ ಈ ಸ್ವಾತಿ ವೆಜ್ ಹೋಟೆಲ್ ಸಾಗರ ಮೇನ್ ರೋಡಲ್ಲೇ ಲೊಕೇಟ್ ಆಗಿದೆ. ಎಲ್ಲಿ ಅಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆಪೋಸಿಟಲ್ಲೇ ಇದೆ. ನೀವೇನಾದ್ರು ಸಿಗಂದೂರು ಹೋಗಬೇಕಾದ್ರೆ ಒಂದು ಸತಿ ವಿಸಿಟ್ ಮಾಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾವು ಯಾವುದೂ ವಿಡಿಯೋ ನೋಡಿ ಬಂದು ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಜಸ್ಟ್ ರ್ಯಾಂಡಮಾಗಿ ನಿಲ್ಲಿಸಿದ್ದು. ತುಂಬಾ ಇಷ್ಟ ಆಯಿತು. ನೀವೇನಾದರೂ ಸಾಗರ ಸಿಗಂದೂರು ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಹೇಗಿತ್ತಂತ ತಿಳಿಸಿ. ಇವಾಗ ನೆಕ್ಸ್ಟ್ ನಮ್ಮ ಪಯಣ ಸಿಗಂದೂರು ಕಡೆ. ಶಿವಮೊಗ್ಗದಿಂದ ಸಿಗಂದೂರು ಆಲ್ಮೋಸ್ಟ್ 103 ಕಿಲೋಮೀಟರ್ಸ್ ಏನೋ ಇದೆ. ನಿಮಗೆ ಜಸ್ಟ್ ವಿತಿನ್ 2 to 2.5 ಅವರ್ಸಲ್ಲಿ ಓನ್ ವೆಹಿಕಲಲ್ಲಿ ಆರಾಮಾಗಿ ಹೋಗ್ಬೋದು. ಯಾಕಂದರೆ ರೋಡು ತುಂಬ ಚೆನ್ನಾಗಿದೆ, ವೆದರು ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲೆಲ್ಲ ಮುಂಚೆ ಲಾಂಚ್ ಇದ್ದಾಗ ಇಲ್ಲಿ ಕಂಪ್ಲೀಟಾಗಿ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ನಾವು ಲಾಂಚ್ ಕಡೆ ನಡ್ಕೊಂಡೋಗಿ ಅಲ್ಲಿಂದ ಲಾಂಚಲ್ಲಿ ಟೆಂಪಲ್ಗೆ ಹೋಗ್ತಿದ್ವಿ. ಇವಾಗ ಲಾಂಚ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿರೋದ್ರಿಂದ ಬ್ರಿಡ್ಜ್ ಕನೆಕ್ಟ್ ಮಾಡಿದ್ದಾರೆ. ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ ಅಂದರೆ, ಬ್ರಿಡ್ಜ್ ಆದಾಗಿಂದ ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು ಟೆಂಪಲ್ಗೆ. ಲಾಸ್ಟ್ ಟೈಮ್ ನಾವು ಹೋದಾಗ ಲಾಂಚಲ್ಲಿ ಹೋಗಿದ್ವಿ. ಈ ಟೈಮ್ ನಾವು ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಮಾಡಿ. ಹಾಯ್ ಮಾಡಿ. ಮುಂಚೆ ಇಲ್ಲಿದ್ದಿದ್ದು ಲಾಂಚು ಇವಾಗೆಲ್ಲ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಇವಾಗ ಈ ಥರ ಕಂಪ್ಲೀಟ್ ಬ್ರಿಡ್ಜ್ ಆಗಿದೆ ನೋಡಿ. ಸುತ್ತ ಹಚ್ಚ ಹಸಿರು ಏನು ಬ್ಯೂಟಿಫುಲ್ ಆಗಿದೆ. ಮಳೆ ಇಲ್ದಿರೋ ಕಾರಣ ನೀರು ಕಡಿಮೆ ಇದೆ, ಬಟ್ ಸಖತ್ತಾಗಿದೆ. ಮುಂಚೆ ಸಿಂಹ ಜಿಂಕೆ ಓಡಾಡವು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಫುಲ್ ಬಿಸಿಲು ಇದೆ, ಫುಲ್ ಗ್ರೀನ್ರಿ, ಕ್ಲೌಡ್ಸ್. ಸೊ ಇದು ನೋಡಿ ಹ್ಯಾಂಗಿಂಗ್ ಬ್ರಿಡ್ಜು ಎಷ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈವನ್ ಫೋಟೋಸ್ ಎಲ್ಲ ಎಷ್ಟು ಸಕ್ಕತ್ತಾಗಿ ಬರ್ತಿದೆ ಅಂದರೆ, ಯು ಗೈಸ್ ವಿಲ್ ಲವ್ ಇಟ್. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ಸೊ
ಸೊ ನಾವು ಬ್ರಿಡ್ಜ್ ಎಲ್ಲ ನೋಡಿಕೊಂಡು ಇವಾಗ ಟೆಂಪಲ್ ಕಡೆಗೆ ಬಂದಿದ್ದೀವಿ. ಮಂಡೇ ಆಗಿರೋದ್ರಿಂದ ಅಷ್ಟೊಂದು ರಶ್ ಇಲ್ಲ, ಫುಲ್ ಫ್ರೀ ಇದೆ ನೋಡಿ. ಜಾಸ್ತಿ ವೆಹಿಕಲ್ಸು ಇಲ್ಲ, ಜನನೂ ಇಲ್ಲ. ಇಲ್ಲಿ ನಿಮಗೆ ಚಪ್ಪಲ್ ಸ್ಟ್ಯಾಂಡು ಇದೆ, ಲಗೇಜ್ ಕೌಂಟರ್ ಇದೆ, ಹಾಗೆ ಇನ್ಫಾರ್ಮೇಷನ್ ಕೌಂಟರು ಇದೆ. ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾದ್ರೆ ಇಲ್ಲಿ ಕೇಳ್ಬೋದು, ಲಗೇಜ್ ಇಡೋದಿದ್ರೆ ಇಲ್ಲಿ ಇಟ್ಕೋಬೋದು. ಹಾಗೆ ಇಲ್ಲಿ ಫ್ಲವರ್ ಶಾಪ್ ಎಲ್ಲ ಇದೆ ಪೂಜೆ ಸಾಮಾನಿಗೆ, ಆದರೆ ಜಾಸ್ತಿ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಮಾತ್ರ ಇಲ್ಲ ಇಲ್ಲಿ. ಟೆಂಪಲಲ್ಲಿ ಕಂಪ್ಲೀಟ್ ಬಟ್ಟೆ ನೋಡಿ, ಯಾವ್ಯಾವ ಬಟ್ಟೆ ಹಾಕೊಂಡ್ರೆ ಒಳಗಡೆ ಪ್ರವೇಶ ಇದೆ ಇಲ್ಲ ಅಂತ ಹಾಕಿದ್ದಾರೆ. ಅದ್ರ ಪ್ರಕಾರ ನೀವು ನಿಮ್ಮ ಔಟ್ಫಿಟ್ ಪ್ಲ್ಯಾನ್ ಮಾಡಿ. ಟೆಂಪಲ್ ಅಂತೂ ಸಿಕ್ಕಾಪಟ್ಟೆ ಫ್ರೀ ಇದೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ವೀಕೆಂಡಲ್ಲಿ ಬಂದು ಕಷ್ಟಪಡೋದ್ಕಿಂತ ಈ ಥರ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದು ನೆಮ್ಮದಿಯಿಂದ ದರ್ಶನ ಮಾಡಿಕೊಡಿ. ಇಲ್ಲಿ ಟೆಂಪಲಲ್ಲಿ ಪ್ರಸಾದ ಇದೆ. ಬೆಳಗ್ಗೆ 7:30 9 ಗಂಟೆ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ, ರಾತ್ರಿ ಕೂಡ ಇದೆ ವ್ಯವಸ್ಥೆ. ರಶ್ ಕಡಿಮೆ ಇದ್ದಕ್ಕೆ ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ವಿತಿನ್ 5 ಮಿನಿಟ್ಸಲ್ಲಿ ಒಳ್ಳೆ ದರ್ಶನ ಆಯಿತು. ಸೊ ನೀವು ಅಷ್ಟೇ ವೀಕೆಂಡಲ್ಲಿ ಬರೋಕ್ಕೆ ಹೋಗಬೇಡಿ, ವೀಕ್ ಡೇಸಲ್ಲಿ ಬಂದು ನೆಮ್ಮದಿಯಿಂದ ದರ್ಶನ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಟೆಂಪಲ್ ಸುತ್ತಮುತ್ತ ಗಲೀಜು ಮಾಡಬೇಡಿ, ಬಂದಾಗ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ನೆಕ್ಸ್ಟ್ ನಾವು ಇಲ್ಲಿಂದ ಕೊಲ್ಲೂರು ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ 35 to 40 ಕಿಲೋಮೀಟರ್ ಇದೆ. ಸೊ ಬನ್ನಿ ಹೋಗೋಣ. ಸಿಗಂದೂರಲ್ಲಿ ಫುಲ್ಲು ಲೈಟಾಗಿ ಬಿಸಿಲಿತ್ತು. ಅಲ್ಲಿಂದ ಕೊಲ್ಲೂರಿಗೆ ಹೋಗ್ಬೇಕಾದ್ರೆ ಫುಲ್ ಮಳೆ, ಫುಲ್ ಫಾಗು, ರೋಡೇ ಕಾಣಿಸ್ತಿರ್ಲಿಲ್ಲ. ಬಟ್ ಆ ವೆದರ್ ಎಂಜಾಯ್ ಮಾಡೋದು ಒಂದು ಕಡೆ ಇದ್ದರೆ, ಈ ಕಡೆ ರೋಡಲ್ಲಿ ಫಾಗು ಅಂತ ಒಂದು ಕಡೆ ಲೈಟಾಗಿ ಭಯ ಆಗ್ತಾಯಿತ್ತು. ಅಲ್ಲಿಂದ ಟೆಂಪಲ್ ರೀಚ್ ಆದ್ವಿ. ಟೆಂಪಲ್ ರೀಚ್ ಆದಾಗ ಅಲ್ಲೂ ಅಷ್ಟೇ ಫುಲ್ ಗ್ರೀನ್ರಿ, ಫಾಗು, ಸಖತ್ ಬ್ಯೂಟಿಫುಲ್ ಆಗಿತ್ತು. ಒಳಗಡೆ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಏನಕ್ಕೆ ಇಷ್ಟೊಂದು ಕ್ರೌಡ್ ಅಂತ ಅಲ್ಲಿದ್ದವ್ರಿಗೆ ಕೇಳಿದಾಗ ಇವತ್ತು ಅಮ್ಮನವರ ಜನ್ಮದಿನ ಅಂತ ಹೇಳಿದರು. ಸೊ ನಾರ್ಮಲ್ ಕ್ಯೂ ಅಲ್ಲಿ ಹೋದರೆ ನಾವು ಇವತ್ತು ದರ್ಶನ ಮಾಡಲ್ಲ ಅಂತ ಗೊತ್ತಿತ್ತು. ಟೆಂಪಲ್ 2:30 ಕ್ಲೋಸ್ ಅಂತ ಹೇಳಿದರು. ಹಾಗಾಗಿ ನಾವು ಸ್ಪೆಷಲ್ ದರ್ಶನ 100 ರೂಪೀಸ್ ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡ್ವಿ. ಜೊತೆಗೆ ಇದೆಲ್ಲ ಪೂಜಾ ದೇವರು ನೋಡೋಕ್ಕೆ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು. ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಪ್ರಸಾದ ಇತ್ತು, ದೇವ್ರ ದರ್ಶನ ಮಾಡಿ ಪ್ರಸಾದ ತೊಗೊಂಡ್ವಿ. ಪ್ರಸಾದನೂ ಚೆನ್ನಾಗಿತ್ತು. ಟೆಂಪಲಲ್ಲಿ ಸಿಗೋ ಪ್ರಸಾದ ಅದೇನೋ ಸಕ್ಕತ್ತಾಗಿರುತ್ತೆ ಮಾತ್ರ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಟೋಟಲಾಗಿ 3 ಕ್ಯೂ ಇರುತ್ತೆ. ನಾರ್ಮಲ್ ದರ್ಶನ, 100 ರೂಪೀಸ್ ಸ್ಪೆಷಲ್ ದರ್ಶನ ಮತ್ತು 500 ರೂಪೀಸ್ ಸ್ಪೆಷಲ್ ದರ್ಶನ. ನಾವು 100 ರೂಪೀಸ್ ಸ್ಪೆಷಲ್ ದರ್ಶನ ತೊಗೊಂಡಿದ್ವಿ. ಇವತ್ತು ದೇವಿಯವ್ರದ್ದು ಜನ್ಮದಿನ ಇತ್ತಂತೆ, ಹಾಗಾಗಿ ತುಂಬ ವಿಶೇಷ ಪೂಜೆ ಎಲ್ಲ ಮಾಡಿದ್ರು. ತುಂಬಾ ರಶ್ ಇತ್ತು. ನಮಗೆ 100 ರೂಪೀಸ್ ಸ್ಪೆಷಲ್ ದರ್ಶನಲ್ಲಿ ವಿತಿನ್ 30 to 40 ಮಿನಿಟ್ಸಲ್ಲಿ ದರ್ಶನ ಆಯಿತು. ಒಳ್ಳೆ ದರ್ಶನ ಆಯಿತು, ಖುಷಿನೂ ಆಯಿತು. ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ದೇವಿಯವ್ರದ್ದು ಜನ್ಮದಿನ, ಅಮ್ಮನವ್ರದ್ದಿದೆ ಅಂತ. ಬಟ್ ಒಂದು ಒಳ್ಳೆ ದಿನ ವಿಸಿಟ್ ಮಾಡಿದ್ದು ಖುಷಿ ಆಯಿತು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವಿಲ್ಲಿಂದ ಸೀದಾ ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಲೇ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.